ಸಾಕು ಅಂದ್ರೆ ಅವ್ರ ಜೀವನದಲ್ಲಿ ಯಾವಾಗಲೂ ಅಮರ. ಅವರಿಂದಲೇ ಇಷ್ಟು ಜನ ಜೀವನ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರು ಹೋಗಿದ್ದು ನಮ್ಗೆ 70 ಆದ್ಮೇಲೆ ಹೋಗಿದ್ರೆ ನನ್ಗೆ ಚಿಂತೆ ಇರಲಿಲ್ಲ. ಅವರು ಚಿಕ್ಕ ವಯಸ್ಸಿನಲ್ಲಿ ಹೋಗ್ಬಿಟ್ರಲ್ಲ ಅದೊಂದೇ. ಆದ್ರೆ ಅವರು ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಿಲ್ದಂಗೆ ಮಾಡಿದ್ರು. ಅದೊಂದು ಅವ್ರ ಜೀವನದ ಗುರಿ, ಅವ್ರದ್ದು ಜೀವನದ ಗರಿ. ಅಣ್ಣ ನಮಸ್ಕಾರ ಅಣ್ಣ ಅಂತ ಅಂದ್ರೆ ಅವ್ರು ಏನಂತ ಗೊತ್ತಾ, ನೀವು ನಮ್ಮ ಅಪ್ಪನ ತರ ಇದ್ದೀರಾ, ಏನಣ್ಣ ಹಿಂಗಂತೀರಾ ಅಂತ ಕ್ಲೋಸ್ ಆಗಿ ನಾವು ಮಗನ್ ತರ ನೋಡಿ ಅಣ್ಣ ನನ್ನ ಸಾಕು ಅಂತ ಹೇಳಿ ಹೋಗ್ತಾ ಇದ್ರು. ಅವ್ರ ಜೊತೆಯಲ್ಲಿ ನಾನು ಮಾತಾಡಿದ್ದು ನಿರಂತರವಾಗಿ 3-4 ಸರಿ ಮಾತಾಡಿದ್ದು. ಒಬ್ಬ ಸ್ಟಾರ್ ನಟ ಅಥವಾ ರಾಜ್ಕುಮಾರ್ ಅವರ ಮಗ ಅನ್ನೋ ತರ ಇಲ್ಲ ಸರಳ ಜೀವಿ. ಸರ್ ಎಂ ವಿಶ್ವೇಶ್ವರಯ್ಯ ಏನು ಸರಳ ಜೀವಿತನ ಹೋದ್ರು, ಆ ಗಾಂಧೀಜಿ ಏನು ಸರಳ ಜೀವತ್ವ ಹೋದ್ರು, ಇವರು ಆ ಸರಳ ಜೀವತ್ವದಲ್ಲೇ ಹೋಗಿದ್ದಾರೆ. ಅದಕ್ಕಿಂತ ಅದ್ಭುತವಾಗಿ ನಾನು ಹೆಚ್ಚಿಗೆ ಹೇಳಕ್ಕೆ ಶಬ್ದಗಳಿಲ್ಲ. ಎಲ್ಲ ಬರ್ಬಿಟ್ಟಿದ್ದಾನೆ. ವಿಧಿ ನಮ್ದೇ ಇರೋದೊಂದು ಜೀವನ. ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ಬಿಟ್ಟಿದ್ದಾನೆ. ವಿಧಿ ನಮ್ದೇ ಇರೋದೊಂದು ಜೀವನ. ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ಬಿಟ್ಟಿದ್ದಾನೆ. ವಿಧಿ ನಮ್ದೇ. ಹಂಗೆ ಕೆಲವು ವ್ಯಕ್ತಿನೇ, ನೀವು ವ್ಯಕ್ತಿನೇ ನಾನು ವ್ಯಕ್ತಿನೇ, ಎಲ್ಲರೂ ಆ ವ್ಯಕ್ತಿ ಆಗಕ್ಕಾಗಲ್ಲ. ಸಾಕು ಅಂದ್ರೆ ಅವ್ರ ಜೀವನದಲ್ಲಿ ಯಾವಾಗಲೂ ಅಮರ, ಅವರು ನಿರಂತರ. ಇಲ್ಲಿ ಅವರು ದೇವಮಾನವನಾಗಿ ಹುಟ್ಟಿ ದೇವಮತ ಮನುಷ್ಯನಾಗಿ ಹೋಗಿದ್ದಾರೆ. ಬರೇ ಅವ್ರಿಗೆ ಪ್ರಶಸ್ತಿ ಮುಖ್ಯ ಅಲ್ಲ, ಆದ್ರೆ ಅವ್ರು ಮಾಡಿರೋ ಕೆಲಸನೆಲ್ಲ ಅವ್ರಿಗೆ ಪ್ರಶಸ್ತಿನೇ. ದೇವ್ರು ಕೊಡ್ಬೇಕಾಗಿದ್ದ ಪ್ರಶಸ್ತಿನ ಮನುಷ್ಯರು ಕೊಡ್ತಾ ಇದಾರೆ ಅಷ್ಟೇ. ಅಷ್ಟು ಬಿಟ್ರೆ ಅವ್ರು ಮಾಡಿರೋ ಸಾಧನೆ ಅದ್ಭುತ, ಅಮೋಘ, ಅತ್ಯದ್ಭುತ. ಆದ್ರೆ ಅವರಿಂದಲೇ ಇಷ್ಟು ಜನ ಜೀವನ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರು ಹೋಗಿದ್ದು ನಮ್ಗೆ ಒಂಥರ ವ್ಯಾಧಿ. ಅದೊಂದು ನನಗೆ ಮನಸ್ಸಿಗೆ ಅದ್ಭುತವಾದ ನೋವು. ಒಂದು 60-70 ಆದ್ಮೇಲೆ ಹೋಗಿದ್ರೆ ನನ್ಗೆ ಚಿಂತೆ ಇರಲಿಲ್ಲ. ಅವರು ಚಿಕ್ಕ ವಯಸ್ಸಿನಲ್ಲಿ ಹೋಗ್ಬಿಟ್ರಲ್ಲ ಅದೊಂದೇ. ಆದ್ರೆ ಅವರು ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಿಲ್ದಂಗೆ ಮಾಡಿದ್ರು. ಅದೊಂದು ಅವ್ರ ಜೀವನದ ಗುರಿ, ಅವ್ರದ್ದು ಜೀವನದ ಗರಿ. ಅಷ್ಟನ್ನ ಹೇಳಕ್ ನಾನು ಇಷ್ಟಪಡ್ತೀನಿ. ಸರ್, ಈಗ ಅವ್ರ 50ನೇ ಹುಟ್ಟುಹಬ್ಬ ಬರ್ತಾ ಇದೆ. ಹೌದೌದು. ಬಟ್ ಒಬ್ಬ ರಾಜನಿಲ್ಲದೆ 50ನೇ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು ಒಂಥರ ಅನ್ಸ್ಬೇಕು. ಇನ್ನೊಂದು, ರಾಜ ಯಾವತ್ತು ಅಮರ. ರಾಜ ಇಲ್ಲ ಅಂತ ಹೇಳ್ಬೇಡಿ. ಜಯಚಾಮರಾಜೇಂದ್ರ ಇವತ್ತು ಅದ್ಭುತವಾಗಿಯೇ ಇದ್ದಾರೆ. ಮೈಸೂರು ಸಂಸ್ಥಾನ ಹಂಗೆ ಇದೆ ಇಲ್ವಾ? ಇದೆ ತಾನೆ? ಹಂಗೆ ಇವರು ಇಲ್ಲಿಗೆ ಸಾಮ್ರಾಜ್ಯದ ಒಡೆಯ. ಎಲ್ಲಿ ಈ ಸಾಮ್ರಾಜ್ಯದ ಒಡೆಯ ರಾಜ್ಕುಮಾರ್ ಸಮಾಧಿಗೆ ಸಾಮ್ರಾಜ್ಯದ ಒಡೆಯ ಇವರು. ಪುನೀತ್ ರಾಜ್ಕುಮಾರ್ ಅಂದ್ರೆ ಇವರೇ ರಾಜ. ಅವ್ರ ಅಪ್ಪರ ರಾಜ ಅಲ್ಲ, ಅವ್ರ ಮಗನೇ ರಾಜ ಇಲ್ಲಿ. ಅಂದ್ರೆ ಅವ್ರ ಸಿನಿಮಾಗಳನ್ನ ನೋಡಿದ್ರ? ತುಂಬಾ ನೋಡಿದೀನಿ. ಹೇಗೆ ಸ್ಫೂರ್ತಿ ಆಗುತ್ತೆ? ಸ್ಫೂರ್ತಿಯಿಂದ ಅಲ್ಲ, ಅವ್ರದ್ದು ಸ್ಟೈಲೇ ಬೇರೆ, ಅವ್ರ ಗತ್ತೆ ಬೇರೆ. ಅವ್ರ ಜೊತೆ ಕೂಡ ಮಾತಾಡಿದೀನಿ ನಾನು. ಒಳಗಡೆ ಸ್ಟುಡಿಯೋ ಒಳಗಡೆ, ಸ್ಟೇಡಿಯಂ ಒಳಗೆ ನಾನು ಟೈಲ್ಸ್ ಕೆಲಸ ಮಾಡ್ತಾ ಇದ್ದೆ. ಅವಾಗ ಅಲ್ಲಾಶ್ ಬರ್ತಾ ಇದ್ರು. ಅವಾಗ ಇಲ್ಲಾಸ್ ಎಂಟ್ರೆನ್ಸ್ ಇರ್ಲಿಲ್ಲ. ಅಲ್ಲಾಶ್ ಬರೋರು ಅವ್ರು ಬರ್ಬೇಕಾರೆ. ಇಲ್ಲಾಸ್ 6 ಗಂಟೆ ಕ್ಲೋಸ್ ಅಲ್ಲ, ಆ ಕಡೆಯಿಂದ ಬರೋರು ಹೆಗಲ ಮೇಲೆ ಕೈ ಹಾಕೊಂಡು ಅಣ್ಣ ನಮಸ್ಕಾರ ಅಣ್ಣ ಅಂತ ಅಂದ್ರೆ ಅವ್ರು ಏನಂತ ಗೊತ್ತಾ, ನೀವು ನಮ್ಮ ಅಪ್ಪನ ತರ ಇದ್ದೀರಾ, ಏನಣ್ಣ ಹಿಂಗಂತೀರಾ ಅಂತ ಕ್ಲೋಸ್ ಆಗಿ ನಾವು ಮಗನ್ ತರ ನೋಡಿ ಅಣ್ಣ ನನ್ನ ಸಾಕು ಅಂತ ಹೇಳಿ ಹೋಗ್ತಾ ಇದ್ರು. ಅವ್ರ ಜೊತೆಯಲ್ಲಿ ನಾನು ಮಾತಾಡಿದ್ದು ನಿರಂತರವಾಗಿ 3-4 ಸರಿ ಮಾತಾಡಿದ್ದು. ಅವ್ರು ಸಾಯೋದಕ್ಕೆ ಮುಂಚೆ. ಒಬ್ಬ ಸ್ಟಾರ್ ನಟ ಅಥವಾ ರಾಜ್ಕುಮಾರ್ ಅವರ ಮಗ ಅನ್ನೋ ತರ ಇಲ್ಲ ಸರಳ ಜೀವಿ. ಸರ್ ಎಂ ವಿಶ್ವೇಶ್ವರಯ್ಯ ಏನು ಸರಳ ಜೀವಿತನ ಹೋದ್ರು, ಆ ಗಾಂಧೀಜಿ ಏನ್ ಸರಳ ಜೀವತ್ವ ಹೋದ್ರು, ಇವರು ಆ ಸರಳ ಜೀವತ್ವದಲ್ಲೇ ಹೋಗಿದ್ದಾರೆ. ಅದಕ್ಕಿಂತ ಅದ್ಭುತವಾಗಿ ನಾನು ಹೆಚ್ಚಿಗೆ ಹೇಳಕ್ಕೆ ಶಬ್ದಗಳಿಲ್ಲ. ಹಂಗೆ ಕೆಲವು ವ್ಯಕ್ತಿನೇ, ನೀವು ವ್ಯಕ್ತಿನೇ ನಾನು ವ್ಯಕ್ತಿನೇ, ಎಲ್ಲರೂ ಆ ವ್ಯಕ್ತಿ ಆಗಕ್ಕಾಗಲ್ಲ. ಸಾಧ್ಯನಾ? ಈಗ ನೀವು ಮಾಡ್ತಿರೋದೇನು? ಅವ್ರನ್ನ ಬರೇ ತೋರ್ಸಕ್ಕೋಸ್ಕರ ನೀವು ಮಾಡೋದು, ನೀವು ಡ್ಯೂಟಿ ಮಾಡ್ತಾ ಇದ್ದೀರಾ. ನಾನು 2 ಮಾತಾಡ್ತಾ ಇದ್ದೀನಿ. ಆದ್ರೆ ಅವ್ರ ವ್ಯಕ್ತಿತ್ವಕ್ಕೆ ಹೋಗಕ್ಕೆ ನಮ್ಮನ್ನು ಹೋಲ್ಸ್ಕೊಳ್ಳೋಕೆ ಸಾಧ್ಯ ಇಲ್ಲ ದೇವ್ರು. ನಾನು ಇಲ್ಲಿ ತಿರ್ಗಾಡ್ಕೊಂಡು ಉಂಡ್ಕೊಂಡು ಇಲ್ಲೇ ಸುಮಾರು ಅವ್ರು ಸತ್ತಾಗ್ಲಿಂದಲೂ ಉಂಡ್ಕೊಂಡು ತಿರ್ಗಾಡ್ಕೊಂಡು ನಾನು ಕಾಲ ಹಾಕ್ಕೊಂತ ಇದ್ದೆ. ಆಲ್ರೆಡಿ ನನ್ ತಿರ್ಗಾಡಕ್ಕಾಗಲ್ಲ, ಯಾರು ಮನೇಲಿ ಯಾರು ನೋಡ್ಕೊಳ್ಳಲ್ಲ. ಇಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಜೀವನ ಮಾಡ್ಕೊಂಡು ಕಾಲ ಕಳಿತೀವಿ. ನೀವು ಈ ಅಂಗಡಿಯವ್ರು ಊಟ ಪಾಠ ಕೊಡಿಸ್ತಾರೆ, ಆದ್ರಿಂದ ನಾನು ಇಲ್ಲೇ ಕಾಲ ಕಳಿತೀನಿ.
ಮನೆಗೆ ಹೋಗಲ್ಲ. ಈ ತರ ನನ್ನೊಂಥರ ಜೀವನ. ಅಂದ್ರೆ ಅವ್ರನ್ನ ನಂಬಿಕೊಂಡವ್ರಿಗೆ ಅಜಾತ ಶತ್ರು, ಅಮರಜೀವಿ, ಪ್ರಾಣವಲ್ಲಭ, ಪ್ರಾಣ ಪಕ್ಷಿ, ಅದ್ಭುತ, ಗಾನಗಂಧರ್ವ ಅಂದ್ರು ತಪ್ಪಾಗಲಾರದು. ಒಂದ್ ಟೈಮಲ್ಲಿ ಸ್ಪಂದನ ಪತ್ರಿಕೆಯಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡಿದನು. ಈ ಏರಿಯಾದಲ್ಲಿ 2 ರೂಪಾಯಿ ತಟ್ಟೆ ಇಡ್ಲಿ ಮಾರಿದನು. ಈ ಏರಿಯಾದಲ್ಲಿ ಹೋಟ್ಲ್ ಓನರು. ಇವತ್ತ ಚಪ್ಪರಿನ ಪರಿಸ್ಥಿತಿ. ಅಂದ್ರೆ ಯಾವ ಮನುಷ್ಯಂದು ಯಾವ್ಯಾವಾಗ ಏನೇನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಆ ರೀತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಕಣ್ಮರೆ ಆಗಿದ್ದು ಚಿಂತಾಜನಕ. ಆದ್ರೆ ನಾವು ಅವ್ರ ತರ ಕಣ್ಮರೆ ಆಗ್ಲವಲ್ಲ ಅಂತ ರೋಚಕ. ಅಂದ್ರೆ ಇನ್ನೊಂದು, ಅವ್ರ ಆತರ ಆಗಿದೆ. ನೀವ್ ಎಲ್ಲಿದ್ರಿ ಅವತ್ತು? ಯಾವಾಗ ಗೊತ್ತಾಯ್ತು ನಿಮ್ಗೆ? ಹೆಂಗ್ ಗೊತ್ತಾಯ್ತು ಅಂತ? ಹೆಂಗ್ ತೀರೋದು ಅವ್ರು ತೀರೋದಾಗ ಇದೇ ನನ್ನ ಲೇಔಟಲ್ಲೇ ಇದ್ದೆ. 40 ವರ್ಷದಿಂದ ಈ ಏರಿಯಾದಲ್ಲೇ ಇದ್ದೀನಿ ನಾನು. ಇವತ್ತಿಂದ ಇಲ್ಲ, 45 ವರ್ಷದಿಂದ ಇದ್ದೀನಿ ನಾನಿಲ್ಲಿ. ಈಗ ಗೊತ್ತಾಯ್ತಲ್ಲ, ಸಡನ್ ಆಗಿ ಏನ್ ಅನಿಸ್ತು? ಸಡನ್ ಆಗಿ ಶಾಕ್ ಆಯ್ತು. ಎದ್ದೇಳಕ್ ಆಗ್ಬಾರ್ದು ಅಂತ ಅನಿಸ್ತು. ಆಗ್ಲೇ ಮೌನ ಬರ್ಲಿಲ್ಲ. ಆಗ್ಲೇ ಹೋಗಿ ಫುಲ್ ಬಾಟ್ಲ್ ಕುಡ್ದಿದ್ದು ಟೆನ್ಷನ್ ಆಗಿ. ಇಲ್ಲದ ಸುಳ್ಳು ಹೇಳಲ್ಲ ನಾನು. ಟೆನ್ಷನ್ ಆಗಿ ಹೋಯ್ತು. ತಡ್ಕೊಳಕ್ ಆಗ್ಲಿಲ್ಲ. ವೈಬ್ರೇಷನ್ ನಿಲ್ಲಕ್ ಆಯ್ತಾ ಇಲ್ಲ, ನಿಂತ್ಕೊಳಕ್ ಶಕ್ತಿ ಇಲ್ಲ. ಆಗ ಅವ್ರು ಸತ್ತೋದ್ರು ಅಂತ ಅಂತಿದ್ದಂಗೆನೆ, ಹಾರ್ಟ್ ಅಟ್ಯಾಕ್ ಆಯ್ತು ಅಂತಿದ್ದಂಗೆನೆ ಹೋಗಿ ಇಲ್ಲೇ ಒಂದಿತ ಬಾರಲ್ಲಿ ಒಂದು ಫಸ್ಟ್ ಒಂದು 90 ಕುಡ್ದೆ, ಆಮೇಲೆ ಇನ್ನೊಂದು 90 ಕುಡ್ದೆ, ಆಮೇಲೆ ಇನ್ನೊಂದು 90 ಕುಡ್ದೆ. ಸಮಾಧಾನ ಆಗತ್ತಾಗ ಅವತ್ತು ಕುಡಿತಾನೆ ಇದ್ದೆ ನಾನು. ಅವ್ರು ಮಣ್ಣಾಗೋರ್ಗು ಕುಡಿತಲೇ ಇದ್ದೆ ನಾನು. ಅಂಬರೀಷ್ ಅಣ್ಣವ್ರು ತೀರೋದಾಗ್ಲೂ ಅಷ್ಟೇ. ಅವಾಗ ಚಳಿ ತಾಳೆನು ಇದೇ ಜಾಗದಲ್ಲಿ ಡ್ಯಾನ್ಸ್ ಮಾಡಿದ್ದೀನಿ. ಸೀರೆ ಉಟ್ಕೊಂಡು ಡ್ಯಾನ್ಸ್ ಮಾಡಿದ್ದೀನಿ ಒಂದು ಕಾಲದಲ್ಲಿ. ಅವಾಗ ಕಾಲು ಎಲ್ಲ ಚೆನ್ನಾಗಿತ್ತು. ಅವಾಗ ಅಂಬರೀಷ್ ಅಣ್ಣವ್ರು ತೀರೋದಾಗ ಮಣ್ಣು ಮಾಡ್ಬೇಕಾದ್ರೆ ಇಲ್ಲಿ ಇದೇ ರಾಜ್ಕುಮಾರ್ ಸಮಾಧಿ ತರ ಇಲ್ಲೇನೆ ನಾವು ಡ್ಯಾನ್ಸ್ ಮಾಡಿದ್ದೀನಿ. ಸೀರೆ ಉಟ್ಕೊಂಡು ಡ್ಯಾನ್ಸ್ ಮಾಡಿದ್ದೀನಿ. ಅಭಿಮಾನ ನಮ್ಗೆ ಎಲ್ಲರೂ ಕಲಾಭಿಮಾನಿಗಳು ಅವರೆಲ್ಲ ಇಂಥ ವ್ಯಕ್ತಿಗಳನ್ನ ನಾವು ಈ ಭೂಮಿ ಮೇಲೆ ಕರ್ನಾಟಕದಲ್ಲಿ ಹುಟ್ಟಿ ಹೋಗಿದ್ದಾರೆ ಅಂದ್ರೆ ಈ ಭೂಮಿಯ ಪುಣ್ಯ ಋಣ ಅಂತ ನಾನು ಹೇಳಬಲ್ಲೆ. ಈ ಭೂಮಿ ತಾಯಿ ಪುಣ್ಯ ಮಾಡಿದ್ಲು ಇಂಥ ರತ್ನಗಳನ್ನ ಹುಟ್ಸ್ಕೊಳಕ್ಕೆ. ತಮಾಷೆ ಮಾತಲ್ಲ. ಇಂಥ ರತ್ನಗಳನ್ನ ಭೂಮಿ ಮೇಲೆ ಹೊರೋದು ತಮಾಷೆ ಮಾತಲ್ಲ ರೀ. ನಮ್ಮಂತ ಪಾಪಿಗಳ್ನ ಹೊತ್ತವಳೆ ಅಂತ ರತ್ನಗಳನ್ನ ಹೊರೋದು ಅವಳಿಗೆ ಎಷ್ಟು ಅದ್ಭುತ. ಅವಳಿಗೆ ಅದೇ ಹೆಮ್ಮೆ, ಅದೇ ಶಾಶ್ವತ, ಅದೇ ಸಿರಿವಂತಿಕೆ. ಸಿರಿದೇವಿಗೆ ಸಿರಿವಂತಿಕೆ, ಪ್ರಕೃತಿ ನಿಯಮಕ್ಕೆ ಸಿರಿವಂತಿಕೆ ಅಂದ್ರೆ ಈ ಪುತ್ರ ರತ್ನಗಳು ಇವರೆಲ್ಲ. ಬಟ್ ಇನ್ನೊಂದಂದ್ರೆ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದಾರೆ. ಬಟ್ ಇನ್ನೂ ಮಾಡ್ಬೇಕಾಗಿತ್ತು, ಇನ್ನೂ ಇರ್ಬೇಕಾಗಿತ್ತು, ಇನ್ನೂ ಹಲವಾರು ಸಿನಿಮಾಗಳನ್ನ ಮಾಡ್ಬೋದಾಗಿತ್ತು. ಸರ್, ಅದು ನಮ್ಮಿಚ್ಛೆ ಇಲ್ಲ, ವಿಧಿ ನಿಯಮ. ವಿಧಿವತ್ತಾಗಿ ಏನೇನ್ ಬರುತ್ತೋ ಅದರಂತೆ ಎಲ್ಲವನ್ನೂ ಅನುಭವಿಸ್ಬೇಕು. ನೀನು ಅನುಭವಿಸ್ಬೇಕು. ಈಗ ನೀನು ಮಾತಾಡ್ತಾ ಇದ್ದೀನಿ. ನೀನ್ ಮನೆಗೆ ಹೋಯ್ತೀಯ, ನಿನ್ಗೆ ಗ್ಯಾರಂಟಿ ಇಲ್ಲ. ನಾನು ಮನೆಗೆ ಹೋಯ್ತೀನಿ, ನನಗೆ ಗ್ಯಾರಂಟಿ ಇಲ್ಲ. ಅವ್ರು ಹೋಗಿದ್ದೀನಿ, ಯಾವ ಗ್ಯಾರಂಟಿ? ಕಣ್ಣೆದ್ರಿಗೆ ಹೋದ್ರು. ನಾವಿನ್ನೇನ್ ಮಾಡಕ್ಕಾಗತ್ತೆ? ನಾವೇನ್ ಹಿಡ್ಕೊಂಡು ನಿಲ್ಸಕ್ಕಾಯ್ತದ? ಒಂದು ಹುಟ್ಟು ಅನಿಶ್ಚಿತ, ಸಾವು ಖಚಿತ. ಆದ್ರೆ ಯಾವಾಗ ಹೋಯ್ತೀವಿ, ಯಾವಾಗ ಬತ್ತೀವಿ ಅನ್ನೋದು ವಿಧಿ ನಿಯಮ, ಪ್ರಕೃತಿ ನಿಯಮ. ಅದರಂತಲೇ ಎಲ್ಲ ಜೀವನ. ಅಷ್ಟು ಬಿಟ್ರೆ ಇದು ಯಾವುದು ನಮ್ಮಿಂದ ಇಲ್ಲ. ಈಗ ನೀವ್ ಇಲ್ಲಿಗೆ ಬರ್ತೀರಾ ಅಂತ ನಿಮಗೆ ಗೊತ್ತಿತ್ತಾ? ನಾನ್ ಸಿಗ್ತೀನಿ ಅಂತ ನಿಮಗೆ ಗೊತ್ತಿತ್ತಾ? ನಾನ್ ಮಾತಾಡ್ತೀನಿ ಅಂತ ನನಗೆ ಗೊತ್ತಿತ್ತಾ? ಇಲ್ಲ, ಇದೇ ವಿಧಿ ನಿಯಮ. ಅವರು ಭಗವಂತ ಎಲ್ಲಿ ಕಳಿಸ್ತಾನೋ ಅದರಂತೆ ಎಲ್ಲವೂ ಜೀವನ ನಡೀತಾ ಇರ್ತದೆ. ಅದರಂತೆನೆ ವಿಶ್ವಮಾನವ ಆಗ್ಬೇಕಾದಾಗ ಅಂತರೆಲ್ಲ ಇದ್ರೇನೆ ವಿಶ್ವಮಾನವ ಆಗೋದು, ನಮ್ಮಂತರಿಂದ ಅಲ್ಲ. ಅಂದ್ರೆ ಅಂತರಿಗೆ ಸಹಕಾರ ಕೊಡೋದು ನಮ್ಮ ಸಹಧರ್ಮ. ಅದು ಅವರಲ್ಲಿ ಅಭಿಮಾನ ಇಟ್ಕೊಳ್ಳೋದು ನಮ್ಮ ಗುರುತ್ವ. ನಾವು ಅವ್ರಿಗೆ ಆಶೀರ್ವಾದ ಮಾಡೋದು ನಮ್ದೊಂದು ಸನ್ಮಾನ. ನಾವು ಹಾರ ಹಾಕಿ ಆಶೀರ್ವಾದ ಮಾಡೋದಲ್ಲ, ನಮ್ಮ ಹೃದಯದಲ್ಲೇ ಆಶೀರ್ವಾದ ಮಾಡ್ತೀವಿ. ಹೃದಯವಂತಿಕೆ ಅದು ನಮ್ದು ಅಷ್ಟೇ. ಕೆಲವ್ರು ಹಾರ ಹಾಕಿ ತೋರ್ಸ್ಕೊಂಡು, ರಾಜಕೀಯಕ್ಕೆ ತೋರ್ಸ್ಕೊಂಡು, ಸ್ಟೇಜ್ ಹಾಕೊಂಡು, ಎಲ್ಲ ಹಾರ ತುರಾಯಿ ಹಾಕೊಂಡು, ಎಲ್ಲ ಫಿಗರ್ ತೆಗ್ದು, ಫೋಟೋ ತೆಗ್ದು ಎಲ್ಲ ಹಾಕ್ತಾರೆ ರಾಜಕೀಯದರು. ಅದಲ್ಲ, ಹೃದಯವಂತಿಕೆಯಲ್ಲಿ ಇರ್ಬೇಕ್ರಿ ಅವ್ರ ಮೇಲೆ ಅಭಿಮಾನ. ಇದು ಹೃದಯವಂತಿಕೆಯಲ್ಲಿ ಎಷ್ಟು ಜನಕ್ಕಿದೆ? ಯಾರಿಗೂ ಇಲ್ಲ. ಅವ್ರಿಗೆ ಅಧಿಕಾರ ಸ್ವಾರ್ಥಕ್ಕೆ ಬದುಕ್ತಾ ಇದ್ದಾರೆ ಎಲ್ಲಾ ಜನ. ಎಲ್ಲಾ ರಾಜಕೀಯ ಕಾರಣಿಗಳು ಬದುಕ್ತಿರೋದು ಅದಕ್ಕೋಸ್ಕರನೇ. ಅಭಿಮಾನಕ್ಕೋಸ್ಕರ ಬದುಕ್ತಿಲ್ಲ, ಅಧಿಕಾರಕ್ಕೋಸ್ಕರ ಬದುಕ್ತಾ ಇದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.